ದೇವಸ್ಥಾನಗಳ ಮೇಲೂ ಸಹ ಪಾಕ್ ಕಣ್ಣಿಟ್ಟಿದೆ. ಹಿಂದೂಗಳ ಶ್ರದ್ಧಾ ಕೇಂದ್ರಗಳ ಮೇಲೆ ದಾಳಿಗಳಿಗೆ ಯತ್ನ ಆಗ್ತಾ ಇದೆ. ಪ್ರಖ್ಯಾತ ಶಂಭು ದೇಗುಲದ ಬಳಿ ಕ್ಷಿಪಣಿ ದಾಳಿ. ದೇವಸ್ಥಾನದ ಗೇಟ್ ಬಳಿ ಬಿದ್ದ ಪಾಕಿಸ್ತಾನದ ಕ್ಷಿಪಣಿ. ದೇಗುಲಕ್ಕೆ ಹಾಗೆ ಮೂರ್ತಿಗೆ ಯಾವುದೇ ಹಾನಿ ಆಗಿಲ್ಲ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಜಮ್ಮುವಿನ ದೇವಸ್ಥಾನಗಳ ಮೇಲೆ ಸಹ ಪಾಕ್ ಕಣ್ಣಿಟ್ಟು ಹಿಂದೂಗಳ ಶ್ರದ್ಧಾ ಕೇಂದ್ರಗಳ ಮೇಲೆ ದಾಳಿ ನಡೆಸ್ತಾ ಇದೆ. ಆದ್ರೆ ಯಾವುದೇ ಹಾನಿ ಆಗಿಲ್ಲ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇನ್ಫ್ಯಾಕ್ಟ್ ಮಸೀದಿಗಳ ಮೇಲೆ ಸಹ ದಾಳಿ ನಡೆಸೋದಕ್ಕೆ ಪ್ರಯತ್ನ ಪಟ್ಟಿತ್ತು, ದಾಳಿ ನಡೆಸಿತ್ತು ಪಾಕ್. ಈಗ ಹಿಂದೂ ದೇವಾಲಯಗಳ ಮೇಲೆ ಸಹ ಪಾಕ್ ದಾಳಿ ನಡೆಸ್ತಾ ಇದೆ. ದಾಳಿಯ ಯತ್ನ ವಿಫಲ ಆಗಿದೆ. ಪ್ರಖ್ಯಾತ ಶಂಭು ದೇಗುಲದ ಬಳಿ ಕ್ಷಿಪಣಿ ದಾಳಿಯಾಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ದೇವಸ್ಥಾನದ ಗೇಟ್ ಬಳಿ ಬಿದ್ದಂತಹ ಪಾಕಿಸ್ತಾನದ ಕ್ಷಿಪಣಿ. ಒಳಗೆ ಕ್ಷಿಪಣಿ ನುಗ್ಗೋದಕ್ಕೆ ನಮ್ಮ ಸೇನೆ ಬಿಟ್ಟಿಲ್ಲ. ದೇಗುಲಕ್ಕೆ ಹಾಗೆ ಮೂರ್ತಿಗೆ ಯಾವುದೇ ಹಾನಿ ಆಗಿಲ್ಲ ಅನ್ನುವಂತಹ ಮಾಹಿತಿ ಈಗ ಸಿಗ್ತಾ ಇದೆ. ಜಮ್ಮುವಿನ ದೇವಸ್ಥಾನಗಳ ಮೇಲೆ ಈ ರೀತಿ ಕಣ್ಣಿಟ್ಟು ಪಾಕ್ ದಾಳಿ ನಡೆಸ್ತಾ ಇದೆ. ಆದ್ರೆ ಆ ಕ್ಷಿಪಣಿಗಳನ್ನ ನಮ್ಮ ಸಿಸ್ಟಮ್ ಒಡಿಸ್ ಮಾಡ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಪ್ರಶಾಂತ್ ನಾಥು. ಜಮ್ಮುವಿನ ದೇವಸ್ಥಾನಗಳ ಮೇಲೆ ಸಹ ಪಾಕ್ ಕಣ್ಣಿಟ್ಟಿದೆ. ಈಗ ದಾಳಿಯನ್ನ ಮುಂದುವರಿಸಿರುವಂತದ್ದು. ಶಂಭು ದೇಗುಲದ ಮೇಲೆ ಸಹ ದಾಳಿ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಆದ್ರೆ ಯಾವುದೇ ರೀತಿಯಾದಂತಹ ಹಾನಿ ಆಗಿಲ್ಲ. ಇನ್ಫ್ಯಾಕ್ಟ್ ಈ ಹಿಂದೆ ಮಸೀದಿಗಳ ಮೇಲೆ ಸಹ ದಾಳಿ ಮಾಡಿತ್ತು. ಪ್ರಗತಿ, ನಿನ್ನೆ ಪೂಂಚ್ನಲ್ಲಿ ಗುರುದ್ವಾರದ ಮೇಲೆ ಅಟ್ಯಾಕ್ ಮಾಡಿದ ನಂತರ ಕೆಲ ಭಾರತದ ಗಡಿಭಾಗಗಳಲ್ಲಿರ್ತಕ್ಕಂಥ ಚರ್ಚ್ಗಳ ಮೇಲೂ ಕೂಡ ದಾಳಿ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ ನಂತರ ಇವತ್ತು ಜಮ್ಮುದ ರೂಪ್ನಗರ್ ಭಾಗದಲ್ಲಿ, ಇದು ಹಳೇ ಶಂಭು ದೇವಾಲಯ ಇದೆ, ಸ್ಥಳೀಯರು ಅತಿ ಹೆಚ್ಚು ನಡೆದುಕೊಳ್ತಕ್ಕಂಥ ಈ ಒಂದು ಉಲ್ಟಾ ಶಿವಜಿ ಕಾ ಸ್ಥಾನ ಅಂತ ಇದನ್ನು ಕರೀಲಾಗತ್ತೆ. ಈ ರೂಪ್ನಗರ್ನ ಸಿವಿಲ್ ಏರಿಯಾದಲ್ಲಿ ಪಾಕಿಸ್ತಾನದ ಕ್ಷಿಪಣಿ ದಾಳಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಲಾಯಿತು. ಅದನ್ನು ನ್ಯೂಟ್ರಲೈಸ್ ಮಾಡಲಾಗಿದೆ. ಅದೃಷ್ಟವಶಾತ್ ಯಾವುದೇ ಹಾನಿ ದೇವಸ್ಥಾನಕ್ಕೆ ಸಂಭವಿಸಿಲ್ಲ. ಆದರೆ ಪಾಕಿಸ್ತಾನದ ಕಡೆಯಿಂದ ಪದೇ ಪದೇ ಈ ರೀತಿಯಾಗಿರ್ತಕ್ಕಂಥ ಪ್ರಯತ್ನಗಳು ಕಂಡು ಬರ್ತಾ ಇವೆ. ಪೂಂಚ್ನಲ್ಲಿ ಗುರುದ್ವಾರನ ಟಾರ್ಗೆಟ್ ಮಾಡಿಟ್ಕೊಂಡು ನಡೆಸ್ತಕ್ಕಂಥ ಅಟ್ಯಾಕ್, ಯಾಕೆಂದರೆ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರು ತಮ್ಮ ಏನೊಂದು ಬರ್ಬರತೆಯನ್ನು ಮೆರೆದರು. ಹೆಂಡತಿ ಮಕ್ಕಳ ಎದುರಿಗೆ ಒಂದು ಗಂಡ ಮುಸ್ಲಿಂ ಹೌದೋ ಅಲ್ವೋ, ಮುಸ್ಲಿಮೇತರನೋ ಅಂತಕ್ಕಂಥದ್ದನ್ನು ನೋಡಿಕೊಂಡು ಏನು ದಾಳಿಯನ್ನು ನಡೆಸಲಾಯಿತು. ಆಗಲೇ ಪಾಕಿಸ್ತಾನದ ಸೇನೆಯ ಒಂದು ಇಂಟೆಂಟ್ ಸ್ಪಷ್ಟಗೊಂಡಿತ್ತು. ಹಿಂದೂ ಮುಸ್ಲಿಂ ರೀತಿಯಲ್ಲಿ ಭಾರತವನ್ನು ಡಿವೈಡ್ ಮಾಡಬೇಕು ಅಂತಕ್ಕಂಥ ಒಂದು ಪ್ರಯತ್ನ, ಭಾರತದ ಜನಮಾನಸವನ್ನು ಡಿವೈಡ್ ಮಾಡಬೇಕು ಅಂತಕ್ಕಂಥ ಪ್ರಯತ್ನ. ಅದಕ್ಕೆ ಆಪರೇಷನ್ ಸಿಂಧೂರ್ನ ನಂತರ ನಡೆದಿರ್ತಕ್ಕಂಥ ಪತ್ರಿಕಾಗೋಷ್ಠಿಯಲ್ಲಿ ಭಾರತ ಒಂದು ತಕ್ಕ ಉತ್ತರವನ್ನು ನೀಡಿತು. ವಿದೇಶಾಂಗ ಸಚಿವರು, ಇನ್ನೊಂದು ಕಡೆ ಕರ್ನಲ್ ಸೋಫಿಯಾ ಖುರೇಶಿ, ಇನ್ನೊಂದು ಕಡೆ ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಬೇರೆ ಬೇರೆ ಧರ್ಮದವರನ್ನು ಅಂದರೆ ಒಂದು ರೀತಿಯ ರೂಪಕವಾಗಿಟ್ಕೊಂಡು ಪಾಕಿಸ್ತಾನಕ್ಕೊಂದು ಮೆಸೇಜಿಂಗ್ನ ಪ್ರಯತ್ನ ಕೂಡ ನಡೀತು. ನೀವು ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಯತ್ನವನ್ನು ನಡೆಸಿದರೂ ಕೂಡ ಭಾರತದಲ್ಲಿ ಎಲ್ಲ ಧರ್ಮಗಳು ಪಾಕಿಸ್ತಾನದ ನೀತಿಗೆ ಸಂಬಂಧಪಟ್ಟಂತೆ ನಮ್ಮದೊಂದು ಕ್ಲಿಯರ್ ಕಟ್ ಸ್ಟ್ಯಾಂಡ್ ಇದೆ, ವಿ ಸ್ಟ್ಯಾಂಡ್ ಯುನೈಟೆಡ್ ಅಂತಕ್ಕಂಥ ಮೆಸೇಜ್ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿತ್ತು. ಅದಾದಮೇಲೆ ಪಾಕಿಸ್ತಾನದ ನೀವು ಅಟ್ಯಾಕ್ಗಳನ್ನು ನೋಡಿ, ಹಿಂದೂ ಬಾಹುಳ್ಯ ಪ್ರದೇಶಗಳ ಮೇಲೆ ಪಾಕಿಸ್ತಾನ ಅಟ್ಯಾಕ್ ನಡೆಸುತ್ತೆ, ಗುರುದ್ವಾರದ ಮೇಲೆ ಪಾಕಿಸ್ತಾನ ಅಟ್ಯಾಕ್ ನಡೆಸುತ್ತೆ, ಇವತ್ತು ಜಮ್ಮುದ ಶಂಭು ದೇವಾಲಯವನ್ನು ಗುರಿಯಾಗಿಟ್ಕೊಂಡು ಪಾಕಿಸ್ತಾನ ಅಟ್ಯಾಕ್ ನಡೆಸ್ತಾ ಇದೆ. ಇದರ ಅರ್ಥ ಏನು ಅಂತಕ್ಕಂಥದ್ದನ್ನು ಬಿಡಿಸಿ ಹೇಳಬೇಕಾಗಿಲ್ಲ. ಪಾಕಿಸ್ತಾನ ಯಾವತ್ತಿಗೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಪ್ರಯತ್ನವನ್ನು ಯೂಶ್ವಲಿ ನಾಗರಿಕ ನೆಲೆಗಳನ್ನು ಅವಾಯ್ಡ್ ಮಾಡಲಾಗತ್ತೆ ದಾಳಿ ನಡೆಸ್ತಕ್ಕಂಥ ಸಂದರ್ಭದಲ್ಲಿ. ನಾವು ಮೊದಲ ದಿನ ಆಪರೇಷನ್ ಸಿಂಧೂರ್ನ ನಂತರ ಭಾರತದ ಮಿಲಿಟ್ರಿ ಭಾಳ ಸ್ಪಷ್ಟವಾಗಿ ಹೇಳಿತ್ತು, ನಮ್ಮ ಟಾರ್ಗೆಟ್ ಇರ್ತಕ್ಕಂಥದ್ದು ಭಯೋತ್ಪಾದಕ ಸಂಘಟನೆಗಳು, ದ್ಯಾಟ್ ಟು ಇಂಟರ್ನ್ಯಾಷನಲಿ ಬ್ಯಾಂಡ್ ಟೆರರಿಸ್ಟ್ ಆರ್ಗನೈಸೇಷನ್ಸ್ಗಳನ್ನು ಮಾತ್ರ ನಾವು ಗುರಿಯಾಗಿಟ್ಕೊಂಡು ದಾಳಿಯನ್ನು ನಡೆಸಿದ್ದೀವಿ ಅಂತಕ್ಕಂಥದ್ದನ್ನು ಭಾರತ ಸ್ಪಷ್ಟವಾಗಿ ಹೇಳಿತ್ತು. ಆದರೆ ಮರುದಿನದ ಅಟ್ಯಾಕ್ನಲ್ಲೇ ಪಾಕಿಸ್ತಾನ್ ನಾಗರಿಕ ನೆಲೆಗಳ ಮೇಲೆ ನಡೆಸ್ತು. ಎಲ್ಲೆಲ್ಲಿ ಮನೆಗಳಿವೆ, ರೆಸಿಡೆನ್ಷಿಯಲ್ ಏರಿಯಾಸ್ಗಳಿವೆ, ಜಮ್ಮು ಭಾಗದಲ್ಲಿ
ಜೈಸಲ್ಮೇರ್ನಲ್ಲಿ 2 ನಗರಗಳಲ್ಲಿ ಪ್ರಮುಖವಾಗಿ ಸಿವಿಲ್ ಏರಿಯಾಗಳ ಮೇಲೆ ಮಿಸೈಲನ್ನು ಡ್ರೋನ್ ಅಟ್ಯಾಕನ್ನು ನಡೆಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತು. ಗುರುದ್ವಾರದ ಮೇಲೆ ಪೂಂಚ್ನಲ್ಲಿ ಅಟ್ಯಾಕನ್ನು ಮಾಡ್ತು. ಇವತ್ತು ಜಮ್ಮುದ ದೇವಾಲಯದ ಮೇಲೆ ಅಟ್ಯಾಕನ್ನು ಮಾಡುವುದರ ಮೂಲಕ ಪಾಕಿಸ್ತಾನದ ಇಂಟೆಂಟ್ ಏನು ಅಂತಕ್ಕಂಥದ್ದು ಸ್ಪಷ್ಟಗೊಳ್ತಾ ಇದೆ. ಯೂಶಲಿ ಸಿವಿಲ್ ಏರಿಯಾಗಳನ್ನು, ಸಿವಿಲ್ ಲೈನ್ಸ್ಗಳನ್ನು, ಟೆಂಪಲ್ ಮತ್ತು ಈ ಪ್ರಾರ್ಥನಾ ಕೇಂದ್ರಗಳ ಮೇಲೆ ಡ್ರೋನ್ ಈಸ್ ಅ ಪ್ರಿಸಿಷನ್ ಅಟ್ಯಾಕ್. ಎಲ್ಲೋ ಹೋಗಿ ಎಲ್ಲೋ ಬಿತ್ತು ಅಂತಕ್ಕಂಥದ್ದು ಇರೋಲ್ಲ. ಅದು ಸ್ಪೆಸಿಫಿಕ್ ಟಾರ್ಗೆಟ್ ಮೇಲೆ ಮಿಸೈಲ್ ಮತ್ತು ಡ್ರೋನ್ ಅಟ್ಯಾಕ್ಗಳು ನಡೀತಾ ಇವೆ. ಆ ಟಾರ್ಗೆಟ್ಗಳನ್ನೇ ಪ್ರಾರ್ಥನಾ ಮಂದಿರಗಳ ಮೇಲೆ ಅಟ್ಯಾಕ್ ಮಾಡ್ತಕ್ಕಂಥ ಪ್ರಯತ್ನ ಏನು ಪಾಕಿಸ್ತಾನದ ಕಡೆಯಿಂದ ನಡೀತಾ ಇದೆ, ಇದಕ್ಕೊಂದು ರೀತಿಯ ಸ್ಪೆಸಿಫಿಕ್ ಟಾರ್ಗೆಟ್ ಕೂಡ ಇದೆ. ಇಟ್ಸ್ ನಾಟ್ ಓನ್ಲಿ ಪ್ರಿಸಿಷನ್ ಅಟ್ಯಾಕ್, ಅದರ ರಿಪರ್ಕೇಷನ್ಸ್ ಏನಾಗಬೇಕು ಅಂತಕ್ಕಂಥದ್ದನ್ನು ಪಾಕಿಸ್ತಾನ ಬಯಸ್ತಾ ಇದೆ ಅಂತಕ್ಕಂಥದ್ದು ಸ್ಪಷ್ಟ. ಬಟ್ ಅದೃಷ್ಟವಶಾತ್ ಮತ್ತು ಸಮಾಧಾನ ಇರತಕ್ಕಂಥ ಸಂಗತಿ ಏನಂತಂದರೆ, ಪಾಕಿಸ್ತಾನ್ ಮೊದಲನೇ ದಿನ 500 ಡ್ರೋನ್ಗಳನ್ನು, ಮಿಸೈಲ್ಗಳನ್ನು ಬಳಸ್ತು ಅಂತಕ್ಕಂಥದ್ದನ್ನು ನಿನ್ನೆ ಇಂಡಿಯನ್ ಆರ್ಮಿ ಸ್ಪಷ್ಟಪಡಿಸಿದ್ದು. ಇಟ್ ವಾಸ್ ಲೈಕ್ ಎ ಹಮಾಸ್ ಅಟ್ಯಾಕ್ ಆನ್ ಇಸ್ರೇಲ್. ಹಮಾಸ್ ಅಕ್ಟೋಬರ್ 2024ರಲ್ಲಿ ಏನು ದಾಳಿಯನ್ನು ನಡೆಸಿತು, ಇದೇ ರೀತಿಯ ಮಿಸೈಲ್ಗಳನ್ನು ಹಾಕಿತ್ತು. ಅದೇ ರೀತಿಯ ಮಿಸೈಲ್ ಅಟ್ಯಾಕನ್ನು ನಡೆಸ್ತಕ್ಕಂಥ ಪ್ರಯತ್ನವನ್ನು ಪಾಕಿಸ್ತಾನ ಮಾಡಿದೆ. ನಾಟ್ ಆನ್ ದ ಸ್ಪೆಸಿಫಿಕ್ ಟಾರ್ಗೆಟ್ಸ್. ಅದು ಇರ್ತಕ್ಕಂಥದ್ದು ಸಿವಿಲ್ ಇರ್ತಕ್ಕಂಥ, ಅಂದರೆ ನಾಗರಿಕ ರೆಸಿಡೆನ್ಷಿಯಲ್ ಏರಿಯಾಸ್ಗಳಿವೆ, ಅದರ ಮೇಲೆ ದಾಳಿಯನ್ನು ನಡೆಸುವುದರ ಮುಖಾಂತರ ಒಂದು ಭೀತಿಯನ್ನು ಸೃಷ್ಟಿಸ್ತಕ್ಕಂಥ ಪ್ರಯತ್ನವನ್ನು ಪಾಕಿಸ್ತಾನ ಮಾಡ್ತು. ಆದರೆ ಅದಕ್ಕೆ ಭಾರತ ತಕ್ಕ ಉತ್ತರವನ್ನು ಕೊಟ್ಟಿದೆ. ನಾವೇನೇ ರಿಟಾಲಿಯೇಷನ್ ಮಾಡಿದರೂ ಸೆಕೆಂಡ್ ಆ್ಯಂಡ್ ಥರ್ಡ್ ರೌಂಡ್ ಆಫ್ ರಿಟಾಲಿಯೇಷನ್ ಆನ್ ಸ್ಪೆಸಿಫಿಕ್ ಟಾರ್ಗೆಟ್ಸ್ ಆಫ್ ಏರ್ ಬೇಸಸ್ ಅದು ನಿನ್ನೆ ಮಧ್ಯರಾತ್ರಿ ನಡೆದಿರ್ತಕ್ಕಂಥ ದಾಳಿಯನ್ನು ಕೂಡ ತೆಗೆದುಕೊಂಡ್ರೆ, ರಫೀಕ್ ಏರ್ ಬೇಸ್ ಇನ್ ಮುದ್ರಿಕೆ, ಪಠಾನ್ಕೋಟ್, ಈ ಒಂದು ರಾವಲ್ಪಿಂಡಿ ಏನು ಪಾಕಿಸ್ತಾನದ ಸೇನಾ ಮುಖ್ಯಾಲಯ ಇದೆ. ಯಾಕೆ ಮುಖ್ಯ ಆಗುತ್ತೆ ಅಂತಂದರೆ, ಪಾಕಿಸ್ತಾನದ ಪೊಲಿಟಿಕಲ್ ಹೆಡ್ ಕ್ವಾರ್ಟರ್ ಇರ್ತಕ್ಕಂಥ ಇಸ್ಲಾಮಾಬಾದ್, ಮಿಲಿಟ್ರಿ ಹೆಡ್ ಕ್ವಾರ್ಟರ್ ಇರ್ತಕ್ಕಂಥದ್ದು ರಾವಲ್ಪಿಂಡಿ. ಆ ರಾವಲ್ಪಿಂಡಿಯ ನೂರಾ ಖಾನ್ ಏರ್ ಬೇಸನ್ನು ದಾಳಿ ಮಾಡುವುದರ ಮುಖಾಂತರ ಪಾಕಿಸ್ತಾನ ಒಂದು ರೀತಿಯಾಗಿರ್ತಕ್ಕಂಥ, ನೀವು ಏನೇ ಆ್ಯಕ್ಷನ್ ಮಾಡಿದರೂ ನಮ್ಮ ರಿಯಾಕ್ಷನ್ ಅಷ್ಟೇ ಇಂಟೆನ್ಸಿಟಿ, ಅದೇ ತೀವ್ರತೆಯಲ್ಲಿರುತ್ತೆ ಅಂತಕ್ಕಂಥದ್ದನ್ನು ಸ್ಪಷ್ಟಪಡಿಸಲಾಗ್ತಾ ಇದೆ. ಪ್ರತ್ಯಕ್ಷದರ್ಶಿಗಳು ಹೇಳುತ್ತಿರುವ ಪ್ರಕಾರ ಪ್ರಗತಿ, ನಿನ್ನೆ ಮಧ್ಯರಾತ್ರಿ 1:30ರಿಂದ ಬೆಳಗಿನ ಜಾವದವರೆಗೂ ಕೂಡ ಈ ಪಂಜಾಬ್ನ ಸೆಕ್ಟರ್ ಏನಿದೆ, ಅದು ಅಮೃತ್ಸರದಿಂದ ಪಠಾನ್ಕೋಟ್, ಫಿರೋಜ್ಪುರದಿಂದ ಬರ್ತಾ ಇರ್ತಕ್ಕಂಥ ಮಾಹಿತಿಗಳ ಪ್ರಕಾರ 3 ಜನಕ್ಕೆ ಸುಟ್ಟ ಗಾಯಗಳಾಗಿವೆ ಈ ಡ್ರೋನ್ ಅಟ್ಯಾಕ್ನ ಕಾರಣದಿಂದ. ಪಠಾನ್ಕೋಟ್ ಮೇಲೆ ಮಿಸೈಲ್ಸ್ಗಳನ್ನು ಕಾಣಲಾಯಿತು. ಜಮ್ಮುದಿಂದ ಹಿಡಿದು ಶ್ರೀನಗರದವರೆಗೂ ಕೂಡ ಸತತವಾಗಿರ್ತಕ್ಕಂಥ ಮಿಸೈಲ್ ಮತ್ತು ಡ್ರೋನ್ ಅಟ್ಯಾಕ್ಗಳನ್ನು ಪಾಕಿಸ್ತಾನದ ಕಡೆಯಿಂದ ಮಾಡಲಾಗಿದೆ. ಅದರಲ್ಲಿ ಟೆಂಪಲ್ಸ್ಗಳಿವೆ, ಅದರಲ್ಲಿ ಗುರುದ್ವಾರಗಳಿವೆ ಮತ್ತು ಸಿವಿಲ್ ಏರಿಯಾಸ್ಗಳನ್ನು ಕೂಡ ಟಾರ್ಗೆಟ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಪಾಕಿಸ್ತಾನ ಆರಂಭಿಸಿದೆ. ಪ್ರಗತಿ ಪ್ರಶಾಂತ್ ಹಾಗೆ ಸಂಪರ್ಕದಲ್ಲಿರಿ. ಇನ್ನು ಚಂಡೀಗಢದ ಏರ್ಪೋರ್ಟ್ ಸಂಪೂರ್ಣವಾಗಿ ಬಂದ್ ಆಗಿದೆ. ಮೇ 15ರವರೆಗೂ ವಿಮಾನ ಸಂಚಾರವನ್ನ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಪಂಜಾಬ್ ಗಡಿಯಲ್ಲಿ ಕ್ಷಣಕ್ಕೂ ಸಹ ಪಾಕ್ ಉದ್ದಟತನ ಮೆರಿತಾ ಇದೆ. ಪಠಾನ್ಕೋಟ್ ಸೇರಿ ಕೆಲ ನಗರಗಳ ಮೇಲೆ ದಾಳಿ ಮಾಡ್ತಾ ಇದೆ ಪಾಕಿಸ್ತಾನ. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಚಂಡೀಗಢ ಏರ್ಪೋರ್ಟ್ ಅನ್ನ ಬಂದ್ ಮಾಡಲಾಗಿದೆ. ಮೇ 15ರವರೆಗೂ ಸಹ ವಿಮಾನ ಸಂಚಾರವನ್ನ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಪಂಜಾಬ್ ಗಡಿಯಲ್ಲಿ ಕ್ಷಣಕ್ಕೂ ಸಹ ಪಾಕ್ ಉದ್ದಟತನ ಮೆರಿತಾ ಇರೋದ್ರಿಂದಾಗಿ ಮುಂಜಾಗ್ರತಾ ಕ್ರಮವಾಗಿ ಚಂಡೀಗಢ ಏರ್ಪೋರ್ಟ್ ಬಂದ್ ಆಗಿದೆ. ಭಾರತದ ವಾಯುಗಡಿ ಪ್ರವೇಶಿಸಿದ ಪಾಕಿಸ್ತಾನ, ಶ್ರೀನಗರದಲ್ಲಿ 2 ಪಾಕ್ ಫೈಟರ್ ಜೆಟ್ ಅನ್ನ ಒಡಿಸ್ ಮಾಡಲಾಗಿದೆ. ಫೈಟರ್ ಜೆಟ್ ಹೊಡೆದುರುಳಿಸಿದೆ ಆಕಾಶ್ ಆಂಟಿ ಮಿಸೈಲ್. ಕೊನೆ ಕ್ಷಣದಲ್ಲಿ ಜೆಟ್ನಿಂದ ಹಾರಿದ ಪಾಕ್ ಪೈಲಟ್ಗಳು. 2 ಪೈಲಟ್ಗಳಿಗಾಗಿ ಭಾರತೀಯ ಸೇನೆ ತೀವ್ರವಾಗಿ ಶೋಧವನ್ನು ನಡೆಸ್ತಾ ಇದೆ. ಭಾರತದ ವಾಯು ಗಡಿಯನ್ನ ಪ್ರವೇಶ ಮಾಡಿತು ಪಾಕಿಸ್ತಾನದ 2 ಫೈಟರ್ ಜೆಟ್ಗಳು. ಅದನ್ನ ಶ್ರೀನಗರದಲ್ಲಿ ಒಡಿಸ್ ಮಾಡಲಾಗಿದೆ ಆಕಾಶ್ ಆಂಟಿ ಮಿಸೈಲ್ ನಿಂದ. ಕೊನೆ ಕ್ಷಣದಲ್ಲಿ ಜೆಟ್ನಲ್ಲಿದ್ದ ಪೈಲಟ್ಗಳು, ಪಾಕ್ನ ಪೈಲಟ್ಗಳು ಹಾರಿದ್ದಾರೆ. ಆ 2 ಪೈಲಟ್ಗಳಿಗಾಗಿ ಭಾರತೀಯ ಸೇನೆ ಈಗ ತೀವ್ರ ಶೋಧವನ್ನ ನಡೆಸ್ತಾ ಇದೆ. ಭಾರತದ ವಾಯುಗಡಿ ಪ್ರವೇಶಿಸಿದೆ ಪಾಕಿಸ್ತಾನ. ಇದಕ್ಕೆ ಭಾರತ ತಕ್ಕ ಉತ್ತರವನ್ನ ಕೊಟ್ಟಿದೆ. ಆಕಾಶ್ ಆಂಟಿ ಮಿಸೈಲ್ ಹೊಡೆದುರುಳಿಸಿದೆ ಆ ಫೈಟರ್ ಜೆಟ್ ಅನ್ನು.
ಕೊನೆ ಕ್ಷಣದಲ್ಲಿ ಆ ಫೈಟರ್ ಜೆಟ್ ನಲ್ಲಿದ್ದಂತಹ ಪೈಲಟ್ಗಳು ಹಾರಿದ್ದಾರೆ ಕೆಳಗೆ. ಅವರ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. ಈಗ ಆಕಾಶ್ ಆಂಟಿ ಮಿಸೈಲ್ ನಿಂದ ಹೊಡೆದುರುಳಿಸಲಾಗಿರೋದು ಈ ಫೈಟರ್ ಜೆಟ್ ಅನ್ನು. ವಾಯು ಗಡಿ ಪ್ರವೇಶ ಮಾಡ್ತಾ ಇದ್ದಂತೆ ಜೆಟ್ ಧ್ವಂಸ ಆಗಿದೆ ಆಕಾಶ್ ಆಂಟಿ ಮಿಸೈಲ್ ನಿಂದ. ಪಾಕಿಸ್ತಾನದ 2 ಫೈಟರ್ ಜೆಟ್ಗಳು ಧ್ವಂಸ ಆಗಿದ್ದಾವೆ. ಶ್ರೀನಗರದಲ್ಲಿ 2 ಪಾಕ್ ಫೈಟರ್ ಜೆಟ್ ಅನ್ನ ಈ ರೀತಿ ಧ್ವಂಸ ಮಾಡಲಾಗಿರೋದು. ಪ್ರಶಾಂತ್, ಈಗ ಪಾಕಿಸ್ತಾನದ ಫೈಟರ್ ಜೆಟ್ ಗಳನ್ನ ಆಕಾಶ್ ಆಂಟಿ ಮಿಸೈಲ್ ಹೊಡೆದುರುಳಿಸಿದೆ. ನಮ್ ಶಕ್ತಿ ಎಷ್ಟು ಅನ್ನೋದು ಪದೇ ಪದೇ ಸಾಬೀತಾಗ್ತಾ ಇದೆ. ಆದ್ರೂ ಸಹ ಪಾಕಿಸ್ತಾನ ತನ್ನ ಮೊಂಡತನ ಮಾತ್ರ ಬಿಡ್ತಾ ಇಲ್ಲ. ಪ್ರಗತಿ, ಈಗ ಬರ್ತಾ ಇರತಕ್ಕಂಥ ಮಾಹಿತಿಗಳ ಪ್ರಕಾರ ಪಾಕಿಸ್ತಾನದ ರಾವಲ್ಪಿಂಡಿಯಲ್ಲಿ ದಾಳಿಯನ್ನು ನಡೆಸಲಾಯಿತು. ರಾವಲ್ಪಿಂಡಿಯ ನೂರಾ ಖಾನ್ ಏರ್ಬೇಸ್ನಲ್ಲಿ ಹೆವಿ ಡ್ಯಾಮೇಜ್ ಆದ ನಂತರ ಇಸ್ಲಾಮಾಬಾದ್, ಕರಾಚಿ, ಲಾಹೋರ್, ಪೇಶಾವರ್ನ 4 ಪ್ರಮುಖವಾಗಿರ್ತಕ್ಕಂಥ ಏರ್ಪೋರ್ಟ್ಗಳನ್ನು ಬಂದ್ ಮಾಡಲಾಗಿದೆ. ಭಾರತದ ಕಡೆಯಿಂದ ಬರ್ತಾ ಇರತಕ್ಕಂಥ ಮಾಹಿತಿಗಳ ಪ್ರಕಾರ ಪಾಕಿಸ್ತಾನದ ಕೊನೆಯ ಏರ್ಕ್ರಾಫ್ಟ್ ಕಂಡು ಬಂದಿದ್ದು ಕ್ವೆಟ್ಟಾ ನಗರದ ಮೇಲೆ ಹಾವರಿಂಗ್ ಮಾಡ್ತಾ ಇತ್ತು. PIA 218 ಪಾಕಿಸ್ತಾನ್ ಇಂಟರ್ನ್ಯಾಷನಲ್ ಏರ್ಲೈನ್ಸ್ನ 218 ವಿಮಾನ ಹಾರಾಟದ ನಂತರ ಮಧ್ಯರಾತ್ರಿಯಿಂದ ಪಾಕಿಸ್ತಾನದಲ್ಲಿ ಒಂದು ವಿಮಾನ ಹಾರಾಟ ಮಾಡಲಾಗ್ತಾ ಇಲ್ಲ. ಏರ್ ಸ್ಪೇಸನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಅದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಪಾಕಿಸ್ತಾನ ಏನು ಭಾರತದ ಏರ್ಬೇಸ್ಗಳನ್ನು ಟಾರ್ಗೆಟ್ ಮಾಡಿಟ್ಕೊಂಡು ನಡೆಸ್ತು. ಯಾಕಂದರೆ ಫತೇಹ್-1 ಮಿಸೈಲ್ ಏನಿದೆ ಅದು ಇಂಡಿಯನ್ ಏರ್ ಡಿಫೆನ್ಸ್ ಸಿಸ್ಟಮ್ನ ಮೂಲಕ ವೆಸ್ಟರ್ನ್ ಸೆಕ್ಟರ್ನಲ್ಲಿ, ಅಂದರೆ ವೆಸ್ಟರ್ನ್ ಸೆಕ್ಟರ್ನ ವಾಯುಪಡೆಯಲ್ಲಿ ನಾರ್ದರ್ನ್ ಕಮಾಂಡ್ ಇದೆ, ವೆಸ್ಟರ್ನ್ ಕಮಾಂಡ್ ಇದೆ. ವೆಸ್ಟರ್ನ್ ಸೆಕ್ಟರ್ನಲ್ಲಿ ಈ ಒಂದು ಫತೇಹ್-1 ಲಾಂಗ್ ರೇಂಜ್ ಮಿಸೈಲನ್ನು ಟಾರ್ಗೆಟ್ ಮಾಡಲಾಯಿತು. ಅಂದರೆ ಅದನ್ನು ನ್ಯೂಟ್ರಲೈಸ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ ನಂತರ ಯಾವಾಗ ಸಿರ್ಸಾದಲ್ಲಿ ಈ ಒಂದು ಫತೇಹ್-1 ಐಡೆಂಟಿಫೈ ಆಯಿತೋ, ಅದನ್ನು ನ್ಯೂಟ್ರಲೈಸ್ ಮಾಡ್ತೋ, ಆಗಲೇ ಭಾರತ ರಾವಲ್ಪಿಂಡಿ ಮೇಲೆ ಅಟ್ಯಾಕ್ ಮಾಡ್ತಕ್ಕಂಥ ಒಂದು ದಾಳಿಯನ್ನು ನಡೆಸ್ತು. ರಾವಲ್ಪಿಂಡಿಯ ನೂರಾ ಖಾನ್ ಏರ್ಬೇಸ್, ಮುರಿದ್ ಕೆ ಮತ್ತು ಲಾಹೋರ್ನ ಏರ್ಬೇಸ್ ಮೇಲೂ ಕೂಡ ದಾಳಿಯನ್ನು ನಡೆಸ್ತಕ್ಕಂಥದ್ದನ್ನು ನಂತರ ಪಾಕಿಸ್ತಾನದ ಏರ್ ಸ್ಪೇಸನ್ನು ಮಧ್ಯಾಹ್ನ 12 ಗಂಟೆಯವರೆಗೆ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ ಅಂತಕ್ಕಂಥದ್ದು ಇರತಕ್ಕಂಥ ಮಾಹಿತಿ. ಅದರ ಜೊತೆಗೆ ನಿನ್ನೆ ಜಮ್ಮು ಭಾಗದಲ್ಲೇನು ಮಧ್ಯರಾತ್ರಿ 1:30ರಿಂದ ಬೆಳಗಿನ ಜಾವದವರೆಗೂ ಕೂಡ ಸತತವಾಗಿ ಮಿಸೈಲ್ ಮತ್ತು ಡ್ರೋನ್ ಅಟ್ಯಾಕ್ಗಳನ್ನು ನಡೆಸಿದಾಗ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರದಲ್ಲಿರ್ತಕ್ಕಂಥ ನೀಲಂ ವ್ಯಾಲಿ ಮತ್ತು ಸಿಯಾಲ್ಕೋಟ್ ಮೇಲೂ ಕೂಡ ಭಾರತ ರಿಟಾಲಿಯೇಟ್ರಿ ಮಿಸೈಲ್ ಅಟ್ಯಾಕ್ಗಳನ್ನು ನಡೆಸಿದೆ ಅಂತಕ್ಕಂಥ ಒಂದು ಮಾಹಿತಿ ಕೂಡ ಇದೆ. S-400, ಅಕ್ಷತೀರ್, L-70, ZU-23 ಮತ್ತು ಸೋಚಿಕಾ ಇವು ಏರ್ ಡಿಫೆನ್ಸ್ ಸಿಸ್ಟಮ್ಸ್ಗಳನ್ನೇನು ಭಾರತ ಅಳವಡಿಸಿದೆ. ಅದರಲ್ಲೂ S-400ನ ಕಾರಣದಿಂದ ಬಹುತೇಕ ಪಾಕಿಸ್ತಾನದ ಮಿಸೈಲ್ಸ್ಗಳನ್ನು ನ್ಯೂಟ್ರಲೈಸ್ ಮಾಡಲಾಗಿತ್ತು. ಫಿರೋಜ್ಪುರ್ ಒಂದನ್ನು ಬಿಟ್ಟರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.